ಪ್ರಶಸ್ತಿಯನ್ನು ಸ್ಪಾನ್ಸರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮ ಎಲ್ಲ ಸಹಕಾರಕ್ಕೂ ಅಂತ ಹೇಳ್ತಾ ಈಗ ಈ ಒಂದು ಪ್ರಶಸ್ತಿಯನ್ನು ವಿತರಣೆ ಮಾಡೋದಕ್ಕೆ ಕೊಡತಿ ಗ್ರಾಮ ಪಂಚಾಯತಿ ಸದಸ್ಯರು KR ರಘು ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ KR ರಮೇಶ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆಕಾಶ್ ಇದೆಯಕ್ಕ? ಆಕಾಶ್ ಇಲ್ಲ ಅನ್ಸುತ್ತೆ, ಅದು ಇದೆ ನನಗೆ ಗೊತ್ತಿಲ್ಲ. ವಿನ್ ಆಯ್ತು ಅವ್ರದ್ದು ಕೊಡ್ತಿದ್ವಿ ಮತ್ತೆ ನೋಡೋಣ ಇರೋ ಯಾರೇ ಕೊಡತಿ ಜೈ ಭೀಮ್ ವಾಲಿಬಾಲ್ ಯುವಕರ ಬಳಗ ಇವರ ವತಿಯಿಂದ ಮೊದಲನೇ ವರ್ಷದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ನಡೆಯಿತು. ಮಹೇಶ್ ಪಾರ್ತೆ, KR ಅಕ್ಷಿತ್ ರವರು, ಗುರುಕಿರಣ್, ವಿಜಯ್ ತಿಲಕ್, BJ ಇವರು ಎಲ್ಲರೂ ಸಾಕಷ್ಟು ಸಹಕಾರ ನೀಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಈ ಒಂದು ಟ್ರೋಫೀಸ್ ಏನು ನೋಡ್ತಿದ್ದೀರಿ, ಈ ಒಂದು ಪ್ರೈಸ್ ಏನು ನೋಡ್ತಿದ್ದೀರಿ, ಇದರ ಸ್ಪಾನ್ಸರ್ ಸಾಕಷ್ಟು ಜನ ಇದ್ದಾರೆ. ಅವರು ನಮ್ಮ KR ರಮೇಶ್ ಸರ್ ಆಗಿರ್ಬೋದು, KR ಬಾಬು ಸರ್ ಆಗಿರ್ಬೋದು, KM ನಾಗರಾಜ್ ಸರ್ ಆಗಿರ್ಬೋದು, KM ಮುನಿರಾಜು ರವರು ಆಗಿರ್ಬೋದು, ಶ್ರೀ ಲಕ್ಷ್ಮಣ್ ರವರು, ಶ್ರೀ ರಾಜೇಶ್ ರೆಡ್ಡಿ ರವರು, ಹಾಗೆ ಜರ್ಸಿ ಸ್ಪಾನ್ಸರ್. ಈ ಜರ್ಸೀಸ್ ಏನು ನೋಡಿದ್ರಿ ಅವರು ವಾಲಿಬಾಲ್ ಪಂದ್ಯಾವಳಿ ಆಡಬೇಕಾದ್ರೆ ಅದಕ್ಕೆ ಸ್ಪಾನ್ಸರ್ಶಿಪ್ ಕೊಟ್ಟಂತವರು ಸಂತೋಷ್ SRP ರವರು, ರಘು KMR ರವರು, ಹಾಗೆ ಗ್ರೌಂಡ್ನ ಎಕ್ಸ್ಪೆನ್ಸ್ ಅನ್ನ ಭರಿಸಿ ಮತ್ತೊಂದು ಹೊಸ ವಾಲಿಬಾಲ್ ಗ್ರೌಂಡ್ ನಿರ್ಮಾಣ ಮಾಡೋದಕ್ಕೆ ಸಹಕಾರ ಕೊಟ್ಟಂತವರು KV ಮಂಜುನಾಥ್ ಅವರು, ನವೀನ್ ಜಗಪಾರ್ ಅವರು, ರಾಜೇಶ್ KR ಅವರು, ಮಂಜುನಾಥ್ ರವರು, ಶ್ರೀ ನವೀನ್ ಅಂಜನಪ್ಪನವರು, ಶ್ರೀ MP ಕೇಶವ್ ರವರು, ಯುವರಾಜ್, ಪ್ರಭಾಕರ್, ಕಿಶೋರ್ ಹಾಗೂ ಶ್ರೀ ಸುರೇಶ್ ಅವರು. ಜೊತೆಗೆ ಅನ್ನದಾನ ಕೂಡ ಬಹಳ ದೂರಿಂದ ನೆಂಟು ಇದಕ್ಕೆ ಸಹಕಾರ ಕೊಟ್ಟಂತವರು KM ರವಿ ರವರು, ಸಂದೀಪ್ ರವರು, ಅಶೋಕ್ ರೆಡ್ಡಿ ರವರು, ಹರೀಶ್ ಅಶೋಕ್ ರವರು, ಮುರಳಿ ರವರು, ಮತ್ತೊಂದು ಸಾರಿ ಎಲ್ಲ ಸ್ಪಾನ್ಸರ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳನ್ನ ತಿಳಿಸ್ತಾ ಈಗ 4th ಪ್ಲೇಸ್ ಇಂದ ಟ್ರೋಫಿ ನೋಡೋಣ ಸರ್. 4th ಇಂದ ಫಸ್ಟ್ ಹೋಗೋಣ, ಫಸ್ಟ್ ಇಂದ 4th ಬರೋಣ. ಫಸ್ಟ್ ಇಂದ 4th 4th ಇಂದ ಫಸ್ಟ್ ಹೋಗೋಣ. ಓಕೆ, 4th ಪ್ಲೇಸ್ ಯಾರಿಗೆ ಹೋಯ್ತಪ್ಪ, ಯಾರಪ್ಪ ಈ 4ನೇ ಜಾಗದ ವಿನ್ನರ್ಸ್, ವಿಜೇತರು ಅಂತ ಕೇಳಿದ್ರೆ ಜೈ ಭೀಮ್ ಕೊಡತಿ ಚೆನ್ನೈ ಬನ್ನಿ. ಮೆನಿ ಮೆನಿ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆದಾಗಲಿ ನಿಮಗೆ. ಕ್ಯಾಪ್ಟನ್ ಜೈ ಭೀಮ್ ಕೊಡತಿ ಚೆನ್ನೈ, ದಯವಿಟ್ಟು ಕ್ಯಾಪ್ಟನ್ ಅವರು ವೇದಿಕೆ ಮೇಲೆ ಬರಬೇಕು. ಕೇಳಿ ಫೋನ್ ಮಾಡಿ. Third runner-up. Many many congratulations. ಚಪ್ಪಳ ಮೂಲಕ ಅವರಿಗೆ ಸ್ವಾಗತ ಅನ್ಬೇಕು. ಚಪ್ಪಳ ದಯವಿಟ್ಟು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳು ಹಾಗೂ ಕ್ರೀಡಾಪಟುಗಳಿರುವಂಥ ವಾಲಿಬಾಲ್ ವಿಜೇತರಿಗೆ ಚಪ್ಪಳ ಮೂಲಕ ಅವರಿಗೆ ಸ್ವಾಗತವನ್ನು ಬಯಸೋಣ. ಈಗ ಥರ್ಡ್ ಪ್ಲೇಸ್ ಯಾರಿಗೆ ಹೋಗ್ತಾ ಇದೆ ಅಂದ್ರೆ ಕಾಡು ಬೆಸನಹಳ್ಳಿ. ಮೆನಿ ಮೆನಿ ಕಂಗ್ರ್ಯಾಚುಲೇಷನ್ಸ್. ಇದರ ಸರ್ ಕಾಡು ಬಿಸಿನಲ್ಲಿ ಯುವಕರು ಮೆನಿ ಮೆನಿ ಕಂಗ್ರ್ಯಾಚುಲೇಷನ್ಸ್. ಹೊಸ ವಾಲಿಬಾಲ್ ಗ್ರೌಂಡ್ ಆಗಿದೆ, ಸಾಕಷ್ಟು ಜನ ಸ್ಪಾನ್ಸರ್ ಸಹಕಾರ ನೀಡಿದ್ದಾರೆ. ಈ ಒಂದು ಟ್ರೋಫೀಸ್ ಏನು ನೋಡ್ತಿದ್ದೀರಿ, ಯಾರ್ಯಾರು ವಿಜೇತರಾಗಿದ್ದಾರೆ ಅವ್ರಿಗೆ ಹೋಗ್ತಿದೆ. ನಿಮ್ಗೆಲ್ಲರೂ ಜೋರಾದ ಚಪ್ಪಾಳೆ ಬರಲಿ. ಅವರಿಗೆ ಧನ್ಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಲಕ್ಷ್ಮಣ ಕಡೆಯಿಂದ ಬಹುಮಾನ ವಿತರಣೆ. ದಯವಿಟ್ಟು ಚಪ್ಪಾಳೆ ಹೊಡಿರಿ. ಅವರಿಗೆ ಸೆಕೆಂಡ್ ಪ್ಲೇಸ್ ಯಾರಿಗೆ ಹೋಗ್ತಿದೆ ಅಂದ್ರೆ ಜೈ ಭೀಮ್ ವಾಲಿಬಾಲ್ ಕ್ಲಬ್ ಕೊಡತಿ. ಅವರು ದಯವಿಟ್ಟು ಚಪ್ಪಳ ಮೂಲಕ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡೋಣ. ಚಪ್ಪಳ ದಯವಿಟ್ಟು ಎಲ್ಲರೂ ಚಪ್ಪಳವನ್ನು ಇದು ಮಾಡಿ. ಇವಾಗ ಕೊಡುತ್ತೆ ಜೈ ಭೀಮ್ ಕೊಡುತ್ತೆ. ಯಾರಿಗೂ ಚಪ್ಪಳ ಹೊಡಿನಪ್ಪ, ಚಪ್ಪಳ ಮೂಲಕ ಹೊಡಿ. ನಮ್ಮ ಗ್ರಾಮದಲ್ಲಿ ವಿನೋದ್ ಆಗಿದ್ದಾರೆ. ಓಕೆ, ಮೊದಲನೇ ಬಹುಮಾನ ಫಸ್ಟ್ ಪ್ಲೇಸ್. ಯಾರು ಇದರ ವಿಜೇತರು ಅಂತ ಕೇಳಿದ್ರೆ ವರ್ತೂರ್. ಬನ್ನಿ ಬನ್ನಿ, ಎಲ್ಲ ಕ್ರೀಡಾಪಟುಗಳು ಯಾರ್ಯಾರು ವಾಲಿಬಾಲ್ ಪಂದ್ಯಾವಳಿನಲ್ಲಿ ಭಾಗವಹಿಸಿದ್ರಿ ದಯವಿಟ್ಟು ಬನ್ನಿ. ನಮ್ಮ ವರ್ತೂರು ಪ್ರಥಮ ಬಹುಮಾನವನ್ನು ಗೆಲ್ಲಿಸಿದರೆ ಅವರಿಗೆ ಪ್ರಥಮ ಬಹುಮಾನವನ್ನು ಕೊಟ್ಟಿರತಕ್ಕಂಥ KR ರಮೇಶಣ್ಣ ಅವರಿಗೆ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಚಪ್ಪಳ ಮೂಲಕ
ಅವ್ರಿಗೆ ಧನ್ಯವಾದಗಳನ್ನ ಚಪ್ಪಾಳೆ ತಟ್ರಿ ಪ್ಲೀಸ್, ಚಪ್ಪಾಳೆ. ನಾನು ಕೊಡ್ತೀನಿ ಹೆಂಗೆ ಗೊತ್ತಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಮಾಡ್ತಾರೆ ಏನೋ ಪ್ರೋಗ್ರಾಮ್ ಬಂದಾಗ ಎಲ್ಲ ಒಂದಾಗ್ಬಿಡ್ತಾರೆ. ಓಕೆ, ಗ್ರೂಪ್ ಇಲ್ಲಿ ದಯವಿಟ್ಟು ಸಹ ಈ ಕಡೆ ತುಂಬಾ ಜನ ಇದ್ದೀರಾ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತದೆ. ಸ್ವಲ್ಪ ಈ ಕಡೆ ಸೈಡ್ ಬನ್ನಿ. ಮುಂದೆ ಜಾಗ ಇದೆ ಬಂದಪ್ಪ ಬ್ರೋ, ರವಿ ಈ ಕಡೆ ಸ್ವಲ್ಪ ಮುಂದೆ ಜಾಗ ಇದೆ ಬಂದ್ರೆ ಮಕ್ಕಳು. ಈ ಕಡೆ ತುಂಬಾ ತೊಂದರೆ ಆಗ್ತದೆ ಬರೋದಕ್ಕೆ ಹೋಗೋದಕ್ಕೆ ಡ್ಯಾನ್ಸರ್ಸ್ಗೆ. ಬನ್ನಿ ಈ ಕಡೆ ಬಂದ್ರೆ. ಥ್ಯಾಂಕ್ ಯು ಸೋ ಮಚ್, ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ. ಸಮಯ ಕಡಿಮೆ ಇರೋದ್ರಿಂದ ನಾವು ಹೊರಡ್ತಾ ಇದ್ದೇವೆ. ಒಂದೆರಡು ಮಾತುಗಳು ಈ ಊರಿನ ಮದ್ದೂರಮ್ಮ ಜಾತ್ರೆ ಮಹೋತ್ಸವ ಪರವಾಗಿ ನಮ್ಮ KR ರಮೇಶನವರು ಎರಡು ಮಾತುಗಳನ್ನು ಮಾತಾಡ್ತಾರೆ. ಹಾಗೂ ಈ ವಾಲಿಬಾಲ್ ಜೈ ಭೀಮ್ ಯುವಕರಿಂದ ವಾಲಿಬಾಲ್ ತಂಡದ ಅವ್ರಿಗೂ ಸಹ ಒಂದೆರಡು ಮಾತುಗಳನ್ನು ತಿಳಿಸ್ತಾರೆ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸಮಸ್ತ ನನ್ನ ಗ್ರಾಮದ ಎಲ್ಲ ಆತ್ಮೀಯ ಬಂಧುಗಳೇ, ಮದ್ದೂರಮ್ಮ ಜಾತ್ರೆಯ ಎಲ್ಲ ನನ್ನ ಭಕ್ತ ಮಹಾಶಯರೇ, ಆದಿ ಕಾಲದಿಂದಲೂ ಸಹ ಈ ಜಾತ್ರೆ ನಡ್ಕೊಂಡು ಬರ್ತಾ ಇದೆ ಈ ಭಾಗದಲ್ಲಿ. ಅದೇ ರೀತಿ ಕೊಡ್ಗಿ ಗ್ರಾಮದಲ್ಲಿ ಸತತವಾಗಿ ಎಲ್ಲ ಗ್ರಾಮದ ಹಿರಿಯರ, ಸ್ನೇಹಿತರ, ತಾಯಂದರ ಆಶೀರ್ವಾದದಿಂದ ಈ ಜಾತ್ರೆ ಪ್ರತಿ ವರ್ಷ ಅದ್ದೂರಿಯಾಗಿ ಸಾಗ್ತಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಪ್ರೇಕ್ಷಕರು ತಾವು ಎಲ್ಲಿಯವರೆಗೂ ಈ ಕಲೆಯನ್ನ, ಈ ಸಂಸ್ಕೃತಿಯನ್ನ, ಈ ಹಬ್ಬಗಳನ್ನ ಗೌರವಿಸ್ತೀರ ಅಲ್ಲಿ ತನಕ ಆ ಗ್ರಾಮ ಸಮೃದ್ಧಿಯಾಗಿರುತ್ತೆ, ಕ್ಷೇಮವಾಗಿರುತ್ತೆ. ಹಾಗೆ ತಾವೆಲ್ಲರೂ ಇವತ್ತು ಬಹಳ ವಿಜೃಂಭಣೆಯಿಂದ ಕೂತಿದ್ದೀರಾ ಈ ಕಾರ್ಯಕ್ರಮ ವೀಕ್ಷಿಸಲಿಕ್ಕೆ. ಒಳ್ಳೆ ಉತ್ತಮ ಕಲಾವಿದರು ಬಂದಿದ್ದಾರೆ ಇಲ್ಲಿ. ರಾಜ್ಯದ ಹೆಸರಾಂತ ಕಲಾವಿದರನ್ನ ಇವತ್ತು ನಮ್ಮ ಗ್ರಾಮಕ್ಕೆ ಬರಮಾಡ್ಕೊಂಡಿದ್ದೀವಿ. ನಮ್ಮ ಗ್ರಾಮ ಎಷ್ಟು ಶಾಂತಿಯುತವಾಗಿರೋದು ಅಂತ ಹೇಳ್ಬಿಟ್ಟು ನಮ್ಮ ಕಲಾವಿದರಿಗೆ ತಿಳಿಬೇಕು. ನಮ್ಮ ಕಲಾವಿದರು ಮತ್ತೊಂದು ಊರಿಗೆ ಹೋದಾಗ ನಮ್ಮ ಊರನ್ನ ನೆನೆಸಿಕೊಳ್ಳಂತ ಮಾಡ್ತಕ್ಕಂಥ ಶಕ್ತಿ ಇರೋದು ಈ ಗ್ರಾಮದಲ್ಲಿ. ಈಗ ತಾವೆಲ್ಲ ಸೇರಿದ್ದೀರಲ್ಲ, ತಾಯಂದಿರು, ಭಕ್ತಾಶರು ಮತ್ತೆ ಕಲಾವಿದರು, ನೀವೆಲ್ಲ ಕಲಾವಿದರು ಬಂದಾಗ ದಯವಿಟ್ಟು ಅವರಿಗೆ ಪ್ರೋತ್ಸಾಹವನ್ನ ಚಪ್ಪಾಳೆ ಮೂಲಕ ಕೊಡಿ. ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ಕಲಾವಿದನಿಗೆ ಬೇಕಾಗಿರ್ತಕ್ಕಂತಹ ಖುಷಿ, ಗೌರವ, ಚಪ್ಪಾಳೆ. ಪ್ರತಿಯೊಂದು ಕಲಾವಿದ ಬಯಸೋದು ಚಪ್ಪಾಳೆ ಒಂದೇ. ಅದು ಅವರಿಗೆ ಕೋಟಿಗಿಂತ ಹೆಚ್ಚಿನ ಖುಷಿಯನ್ನು ಕೊಡ್ತಕ್ಕಂತಹ ಒಂದು ಗೌರವ. ಅದಕ್ಕಾಗಿ ಈ ಒಂದು ವೇದಿಕೆಯನ್ನ ರೂಪಿಸಿ ಈ ಗ್ರಾಮಕ್ಕೆ ಅದ್ದೂರಿ ಕಾರ್ಯಕ್ರಮವನ್ನ ಕೊಟ್ಟಂತ ಈ ಕೊಟ್ಟಿಗೆ ಬಂದಿರತಕ್ಕಂತ ಎಲ್ಲ ಕಲಾವಿದರಿಗೂ ಮತ್ತೆ ಈ ಗ್ರಾಮಕ್ಕೆ, ಈ ಜಾತ್ರೆಗೆ ಬಹಳಷ್ಟು ಜನ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ದುಡಿದಿದ್ದಾರೆ. ಅವರೆಲ್ಲರಿಗೂ ಸಹ ಈ ವೇದಿಕೆ ಮೂಲಕ ನಮ್ಮ ಪರವಾಗಿ, ತಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆಯನ್ನ ತಾವೆಲ್ಲರೂ ಕೊಡಬೇಕು. ಜೋರಾದ ಚಪ್ಪಾಳೆ. ದಯಮಾಡಿ ನಿಮ್ಮ ಎಲ್ಲರ ಆಶೀರ್ವಾದ ಎಲ್ಲಿ ತನಕ ಈ ಗ್ರಾಮದ ಮೇಲೆ ಇರುತ್ತೆ, ಎಲ್ಲಿ ತನಕ ಆ ದೇವಿಯ ಮೇಲೆ ತಮ್ಮೆಲ್ಲರಿಗೂ ಸಹ
ನಡೆಯುತ್ತೆ. ತಮ್ಮೆಲ್ಲರ ಆಶೀರ್ವಾದದಿಂದ ಮುಂದೇನೂ ಸಹ ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ ತಾವೆಲ್ಲರೂ ಸಹಕಾರ ಕೊಡ್ತೀರಾ, ಶಕ್ತಿ ಕೊಡ್ತೀರಾ. ಆ ತಾಯಿ ಮಧುರಾಂಬ ಎಲ್ಲ ನನ್ನ ಗ್ರಾಮದ ಆತ್ಮೀಯ ಬಂಧುಗಳಿಗೆ, ಎಲ್ಲ ಗ್ರಾಮದ ನನ್ನ ಆತ್ಮೀಯ ಹಿರಿಯರಿಗೆ, ತಾಯಂದಿರಿಗೆ, ಸ್ನೇಹಿತರಿಗೆ, ಅಕ್ಕಪಕ್ಕದಿಂದ ಬಂದಿರತಕ್ಕಂಥ ಗ್ರಾಮದ ಎಲ್ಲ ಭಕ್ತ ಮಹೇಶರಿಗೆ ಆ ತಾಯಿ ಸರ್ವಮಂಗಳವನ್ನು ಉಂಟು ಮಾಡಲಿ. ಎಲ್ರಿಗೂ ಸಹ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಡಲಿ, ಸಮೃದ್ಧಿಯನ್ನು ಕೊಡಲಿ, ಕ್ಷೇಮವನ್ನು ಕೊಡಲಿ, ನಮ್ಮ ಗ್ರಾಮ ಉನ್ನತ ಮಟ್ಟಕ್ಕೆ ಏರಲಿ ಅಂತ ತಮ್ಮೆಲ್ಲರ ಪರವಾಗಿ ಈ ವೇದಿಕೆ ಮೇಲೆ ಆ ತಾಯಿಯಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತಾಂಬೆ. ನಮ್ಮ ಕೊಡತಿ ಜೈ ಭೀಮ್ ತಂಡದವರು ಏನು ಹೇಳ್ತಿದ್ದಾರೆ ಅಂದರೆ, ಪ್ರತಿ ವರ್ಷ ಈ ಊರ ಹಬ್ಬಕ್ಕೆ ನಾವು ಸತತವಾಗಿ ನಾವು ಟೂರ್ನಮೆಂಟ್ ನಡೆಸ್ತೀವಿ. ಇದೇ ಥರ ನಮಗೆ ಎಲ್ಲರೂ ಪ್ರೋತ್ಸಾಹ ಕೊಡಲಿ ಅಂತ ಅವರು ಕೇಳ್ಕೊತಿದ್ದಾರೆ. ಅವ್ರಿಗೆ ಈ ಮಧುರಮ್ಮ ತಾಯಿ ಈ ಗ್ರಾಮಸ್ಥರ ಪರವಾಗಿ, ಈ ಸುತ್ತಮುತ್ತಲ ಬಂದಿರತಕ್ಕಂಥ ಸಾರ್ವಜನಿಕರ ಪರವಾಗಿ ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಜೈ ಹಿಂದ್, ಜೈ ಭೀಮ್. ಥ್ಯಾಂಕ್ ಯು. ಈ ಒಂದು ವಾಲಿಬಾಲ್ ಪಂದ್ಯಾವಳಿಗೆ ಸಹಕಾರ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಅದೇ ನೀವು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಹೀಗೆ ನಿಮ್ಮ ಸಹಕಾರ ಇನ್ನೂ ಹೆಚ್ಚಾಗಿ ಕೊಡ್ತಾ ಇರಿ. ಇನ್ನು ಮುಂದಿನ ಭವಿಷ್ಯದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅಂತ ಹೇಳ್ತಾ, ಈಗ ಸರಿಗಮಪ ಸೀಸನ್ 17 ನೀವು ಇವ್ರನ್ನ ನೋಡಿರ್ತೀರಿ. ಬೆಸ್ಟ್ ಎಂಟರ್ಟೈನರ್ ಅಂತ ಟ್ಯಾಗ್ ತಗೊಂಡವ್ರು ಇವರು. ಜೊತೆಗೆ ಸರಿಗಮಪ ಚಾಂಪಿಯನ್ಶಿಪ್ ನಲ್ಲಿ ಕೂಡ ನೋಡಿರ್ತೀರಿ.